Hello, good afternoon, my dear students. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ಮಕ್ಕಳೇ, ನಾವೀಗ ಏನ್ ಮಾಡ್ತಾ ಇದ್ದೀವಿ? ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಒಂದು ಹಂತದ ಎಲ್ಲಾ ಪ್ರಿಪರೇಷನ್ ಅನ್ನ ಕಂಪ್ಲೀಟ್ ಮಾಡಿದೀವಿ. 1 ಅಂಕ 2 ಅಂಕದ ಪ್ರಶ್ನೆಗಳನ್ನು ಬಿಡಿಸಿದೀವಿ. ಹಾಗೆ 4 ಅಂಕದ ಪ್ರಶ್ನೆಗಳನ್ನು ಕೂಡ ಬಿಡಿಸಿದೀವಿ. ಈಗ ನಾವೇನ್ ಮಾಡೋಣ? ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ. ಓಕೆ, ಈಗಾಗಲೇ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋದಕ್ಕೆ ಪ್ರಾರಂಭ ಮಾಡಿದೀನಿ. ಅದರಲ್ಲಿ 2023-24ನೇ ಸಾಲಿನ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದರಲ್ಲಿ ನಾವು 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳನ್ನ ಬಿಡಿಸಿದೀವಿ. ಹಾಗೆ 3 ಅಂಕದ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಇದ್ದೀವಿ ಅಲ್ವಾ? ಎಸ್. ಸೊ ನೀವು ನೋಡಿದ್ರೆ ಇಲ್ಲಿ ನಾವು ನಿನ್ನೆ ಒಂದು ತರಗತಿಯಲ್ಲಿ ಅಂದ್ರೆ ಇಲ್ಲಿವರೆಗೂ ನಾವು ಬಿಡಿಸಿದ್ವಿ. ಎಲ್ಲಿ ಸರಾಸರಿಯನ್ನ ಕಂಡುಹಿಡಿಯೋದು ಇಲ್ಲಿವರೆಗೂ ನಾವು ಬಿಡಿಸಿದ್ವಿ ಅಲ್ವಾ? ಇವತ್ತು ನಾವೇನ್ ಮಾಡೋಣ? ಮತ್ತೆ ಮುಂದುವರೆದು ಯಾವ ಯಾವ ಪ್ರಶ್ನೆಗಳಿದೆ ಅಂತ ನೋಡೋಣ. ಈ ಸರಾಸರಿಯನ್ನ ಕಂಡುಹಿಡಿಯೋದು ನೇರ ವಿಧಾನವನ್ನ ನಾನ್ ಮಾಡಿದೀನಿ. ಅಂದಾಜು ಸರಾಸರಿ ಮತ್ತು ಹಂತ ವಿಚಲನಾ ವಿಧಾನವನ್ನ ನಿಮಗ್ ಬಿಟ್ಟಿದ್ದೀನಿ. ಯಾಕಂದ್ರೆ ಕಂಪ್ಲೀಟ್ಲಿ ಇಟ್ ಇಸ್ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್. ಸೊ ಏನು ಟಫ್ ಇಲ್ಲ, ಕ್ಯಾಲ್ಕುಲೇಷನ್ ಇದೆ, ಕುತ್ಕೊಂಡು ಒಂದ್ಸರ್ತಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ಯಾವ ತರ ಇದೆ ಅಂತ ನೋಡೋಣ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಬಹುಲಕ ಅಂತಂದ್ರೆ ಏನು? ಮೋಡ್, ಅಥವಾ ಇದನ್ನ ನಾವು ರೂಢಿ ಬೆಲೆ ಅಂತಾನು ಕರಿತೀವಿ. ಹೆಚ್ಚಾಗಿ ನಮಗೆ ಬಹುಲಕ ಅಂತಾನೆ ಕೊಡ್ತಾರೆ. ಇಲ್ಲಿ ನಮ್ಗೆ ಬಹುಲಕವನ್ನ ಕಂಡುಹಿಡಿಬೇಕಂತಂದ್ರೆ ನಾವೇನ್ ಮಾಡ್ತೀವಿ? ಗರಿಷ್ಠ ಆವೃತ್ತಿ ಯಾವ್ದಿದೆ ಅಂತ ನೋಡ್ತೀವಿ. ಇದು ಫ್ರೀಕ್ವೆನ್ಸಿ, ಹೌದಾ? ಆವೃತ್ತಿ, ಗರಿಷ್ಠ ಆವೃತ್ತಿ ಯಾವ್ದು? ಇದರಲ್ಲಿ 15 ಗರಿಷ್ಠ ಆವೃತ್ತಿ ಅಲ್ವಾ? ಈ 15ಅನ್ನ ನಾವು F1 ಅಂತ ಕರೆಯೋಣ. ಬಹುಲಕ ಇರುವಂತಹ ಆವೃತ್ತಿ. ಈ ಒಂದು ಬಹುಲಕ ಇರುವ ಆವೃತ್ತಿಯ ಹಿಂದಿನ ಒಂದು ಆವೃತ್ತಿಗೆ F0 ಅಂತ ಹೇಳೋಣ. ಮುಂದಿನ ಆವೃತ್ತಿಗೆ F2 ಅಂತ ಹೇಳೋಣ. ಹಾಗೆ ಬಹುಲಕ ಇರುವಂತಹ ಒಂದು ಆವೃತ್ತಿಯ ವರ್ಗಾಂತರದ ಕೆಳಮಿತಿ ಏನಾಗಿದೆ? 15 ಇದೆ. ಹಾಗಿದ್ರೆ ಇದು ಏನಾಗಿರುತ್ತೆ? ಎಲ್ ಆಗಿರುತ್ತೆ. ವರ್ಗಾಂತರದ ಗಾತ್ರ ಎಷ್ಟಿದೆ? 15ರಲ್ಲಿ 10ನ್ನ ಕಳೆದ್ರೆ 5, 10ರಲ್ಲಿ 5ನ್ನ ಕಳೆದ್ರೆ 5, 25ರಲ್ಲಿ 20ನ್ನ ಕಳೆದ್ರೆ 5. ಅಂದ್ರೆ ವರ್ಗಾಂತರದ ಗಾತ್ರ ಎಷ್ಟಿದೆ? ಇಲ್ಲಿ 5 ಇದೆ. ಏನ್ ಗೊತ್ತಿದೆ? ಏನನ್ನ ಕಂಡುಹಿಡಿಬೇಕು. ಸೊ ಏನ್ ನಮ್ಗೆ ಗೊತ್ತಿದೆ ಅದನ್ನೆಲ್ಲ ಬರ್ಕೊಳ್ಳೋಣ. ಸೊ ನಮ್ಗೆ ಎಲ್ ಗೊತ್ತಿದೆ. ಎಲ್ ಅಂತಂದ್ರೆ 15. F1 ಗೊತ್ತಿದೆ. ಎಷ್ಟು? 15. ಏನಿದು? ಗರಿಷ್ಠ ಆವೃತ್ತಿ, ಬಹುಲಕ ಇರುವಂತಹ ಗರಿಷ್ಠ ಆವೃತ್ತಿ ಅಲ್ವಾ? ಈಗ F1 ಗೊತ್ತಾಯ್ತು. F0 ಎಷ್ಟಿದೆ? 13. F2 ಎಷ್ಟಿದೆ? 7. ಸೂತ್ರ ಗೊತ್ತಿದೆ ಅಲ್ವಾ ನಮ್ಗೆ? ಬಹುಲಕವನ್ನ ಕಂಡು ಹಿಡಿಯುವಂತಹ ಸೂತ್ರ ಬಹುಲಕ ಈಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. H ಅಂತಂದ್ರೆ ವರ್ಗಾಂತರದ ಗಾತ್ರ ಅಲ್ವಾ? ಈಗ ಇದ್ರಲ್ಲಿ ನಾವು ಈ ಒಂದು ಸೂತ್ರದಲ್ಲಿ ಎಲ್ಲಾ ಬೆಲೆಗಳನ್ನ ಹಾಕೋಣ. ಎಲ್ ಅಂತಂದ್ರೆ ಲೋವರ್ ಲಿಮಿಟ್ ಎಷ್ಟಿದೆ? ಎಲ್ ಇಲ್ಲಿ 15 ಇದೆ. ಎಚ್ ಎಷ್ಟಿದೆ ಮಕ್ಕಳೇ? 5 ಇದೆ ಅಲ್ವಾ? ಪ್ಲಸ್ F1 ಎಷ್ಟಿದೆ? 15. F0 13 ಡಿವೈಡೆಡ್ ಬೈ 2 ಇಂಟು F1 ಎಷ್ಟಿದೆ? 15 ಮೈನಸ್ F0 13 ಮೈನಸ್ F1 ಎಷ್ಟಿದೆ? 7 ಇಂಟು ವರ್ಗಾಂತರದ ಗಾತ್ರ 5 ಇದೆ ಅಲ್ವಾ? ಈಗ 15 ಪ್ಲಸ್ 15ರಲ್ಲಿ 13ನ್ನ ಕಳೆದ್ರೆ 2, 15 2 30 ಮೈನಸ್ 20. ಅದು ಮೈನಸ್ 13 ಮೈನಸ್ 7 ಅಂದ್ರೆ ಮೈನಸ್ 20 ಇಂಟು 5. 15 ಪ್ಲಸ್ 2 ಡಿವೈಡೆಡ್ ಬೈ 30ರಲ್ಲಿ 20ನ್ನ ಕಳೆದ್ರೆ 10 ಬರುತ್ತೆ ಇಂಟು 5. 2 1 2 5 5 1 5 1 ಅಂದ್ರೆ ಎಷ್ಟು ಬರುತ್ತಿದ್ದು? 15 ಪ್ಲಸ್ 1. 15 ಪ್ಲಸ್ 1 ಮಾಡಿದ್ರೆ ಎಷ್ಟು? 16. ಅಂದ್ರೆ ಬಹುಲಕ ಎಷ್ಟಾಯ್ತು ಮಕ್ಕಳೇ? ಇಲ್ಲಿ ಬಹುಲಕ 16 ಅಲ್ವಾ? ಓಕೆ, ಇದು ನಮ್ಗೆ 3 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇದರಲ್ಲಿ ನಮ್ಗೆ ಸರಾಸರಿಯನ್ನ ಕೇಳಬಹುದು, ಬಹುಲಕವನ್ನ ಕೇಳಬಹುದು, ಹಾಗೆ ಮಧ್ಯಾಂಕವನ್ನು ಕೂಡ ಕೇಳಬಹುದು. ಎಲ್ಲವುದರ ಸೂತ್ರ ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ಇಲ್ಲಿ ನಮ್ಗೆ ಅಧಿಕ ಓಜುವನ್ನ ಕೇಳಿದ್ದಾರೆ. ಇದು ನಮ್ಗೆ ಈ ವರ್ಷ ನಮ್ಮ ಪೋರ್ಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಏನಿದೆ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಏನಾಗಿರತ್ತೆ? ಸಮವಾಗಿರತ್ತೆ. ಹಾಗಿದ್ರೆ ಇದೇನಿದು? ಪ್ರಮೇಯ. ಯಾವ್ದ್ರಲ್ಲಿ ಬರುತ್ತೆ ಇದು? ವೃತ್ತದಲ್ಲಿ ಬರುವಂತಹ ಪ್ರಮೇಯ,
ಹೌದಾ? ಇದ್ರ ಜೊತೆಗೆ ಇನ್ನೊಂದು ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದ ರೇಖೆ ಲಂಬವಾಗಿರುತ್ತೆ. ಅದೂನು ಆ ಒಂದು ಥೆರಮ್ ಕೂಡ, ಪ್ರಮೇಯ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರುತ್ತೆ. ಅದಕ್ಕೆ ನಾವೇನ್ ಮಾಡೋಣ? ಒಂದು ಸರ್ಕಲ್ ಅನ್ನ ಹಾಕೋಣ, ಒಂದು ವೃತ್ತವನ್ನ ಹಾಕೋಣ. ಇದಕ್ಕೆ ಇದು ಅಲ್ವಾ? ಈಗ ಇಲ್ಲಿ ಬಾಹ್ಯ ಬಿಂದು ಪಿ ಅಂತ ತಗೊಳ್ಳೋಣ. ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನ ಎಳೆಯೋಣ. ಒಂದು ಪಿ ಕ್ಯೂ. ಒಂದೇ ನಿಮಿಷ. ಪಿ ಕ್ಯೂ ಹಾಗೆ ಪಿ ಆರ್. ಪಿ ಕ್ಯೂ ಮತ್ತು ಪಿ ಆರ್ ಗಳು ಸ್ಪರ್ಶಕಗಳು. ಈಗ ನಾವೇನ್ ಗೊತ್ತಿದೆ ಅದನ್ನ ಬರ್ಕೊಳ್ಳೋಣ. ಪರಿಹಾರ: ಇಲ್ಲಿ ಓ ಏನಿದು? ಓ ವೃತ್ತ ಕೇಂದ್ರ ಅಲ್ವಾ? ಓ ವೃತ್ತ ಕೇಂದ್ರ. ಹಾಗೆ ಪಿ ಏನಿದು? ಪಿ ಬಾಹ್ಯ ಬಿಂದು. ಪಿ ಬಾಹ್ಯ ಬಿಂದು. ಈ ಬಾಹ್ಯ ಬಿಂದು ಪಿ ನಿಂದ ನಾವು 2 ಸ್ಪರ್ಶಕಗಳನ್ನ ಎಳೆದಿದ್ದೀವಿ. ಯಾವ್ಯಾವುದು? ಪಿ ಕ್ಯೂ ಮತ್ತು ಪಿ ಆರ್. ಪಿ ಕ್ಯೂ ಮತ್ತು ಪಿ ಆರ್ ಗಳು ಬಾಹ್ಯ ಬಿಂದು ಪಿ ನಿಂದ ಎಳೆದ ಸ್ಪರ್ಶಕಗಳು. ಪಿ ನಿಂದ ಎಳೆದ ಸ್ಪರ್ಶಕಗಳು ಅಲ್ವಾ? ಎಳೆದ ಸ್ಪರ್ಶಕಗಳು. ನೆಕ್ಸ್ಟ್ ಏನನ್ನ ಸಾಧಿಸಬೇಕು? ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಎಂದು ಸಾಧಿಸಬೇಕು ಅಲ್ವಾ? ಈಗ ನಾವೇನ್ ಮಾಡೋಣ? ಒಂದು ಸ್ಮಾಲ್ ರಚನೆ ಮಾಡೋಣ. ಏನಂತಂದ್ರೆ ಈ ಓ ಕ್ಯೂ ಅನ್ನ ಸೇರಿಸೋಣ, ಹಾಗೆ ಓ ಆರ್ ಅನ್ನು ಕೂಡ ಸೇರಿಸೋಣ, ಹಾಗೆ ಓ ಪಿ ಅನ್ನು ಕೂಡ ಸೇರಿಸೋಣ. ಓಕೆ, ಓ ಕ್ಯೂ, ಓ ಆರ್ ಮತ್ತು ಓ ಪಿ ಗಳನ್ನು ಸೇರಿಸಿದೆ. ಈಗ ಇಲ್ಲಿ ಓ ಕ್ಯೂ ಏನಿದು? ತ್ರಿಜ್ಯ. ಓ ಆರ್ ಕೂಡ ತ್ರಿಜ್ಯ. ಅಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು ಸಮವಾಗಿರುತ್ತೆ, ಅದ್ ನಮಗ್ ಗೊತ್ತಿದೆ. ಈಗ ಇಲ್ಲಿ ಓ ಕ್ಯೂ ತ್ರಿಜ್ಯ, ಓ ಪಿ ಕ್ಯೂ ಇದು ಸ್ಪರ್ಶಕ. ತ್ರಿಜ್ಯವು ಸ್ಪರ್ಶಕದೊಂದಿಗೆ ಲಂಬ ಕೋನವನ್ನ ಉಂಟು ಮಾಡುತ್ತೆ ಅಲ್ವಾ? ಅದ್ ನಮಗ್ ಗೊತ್ತಿದೆ. ತ್ರಿಜ್ಯವು ಸ್ಪರ್ಶಕದೊಂದಿಗೆ ಲಂಬ ಕೋನವನ್ನು ಉಂಟು ಮಾಡುತ್ತೆ. ಹಾಗಿದ್ರೆ ಓ ಆಂಗಲ್ ಓ ಕ್ಯೂ ಪಿ ಈಸ್ ಈಕ್ವಲ್ ಟು ಆಂಗಲ್ ಓ ಆರ್ ಪಿ. ಯಾಕೆ? ಪಿ ಮತ್ತು ಆರ್ ಮತ್ತು ಕ್ಯೂ ನಲ್ಲಿ ಲಂಬ ಕೋನಗಳು ಉಂಟಾಗಿದೆ. ಓ ಆರ್ ಪಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಈಗ ಲಂಬಕೋನ ತ್ರಿಭುಜ. ಈಗ ಒಂದು 90 ಡಿಗ್ರಿ ಉಂಟಾದ್ರೆ ಅದು ಲಂಬಕೋನ ತ್ರಿಭುಜ. ಯಾವುದು? 2 ಲಂಬಕೋನ ತ್ರಿಭುಜಗಳು ಉಂಟಾಗತ್ತೆ. ಲಂಬಕೋನ ತ್ರಿಭುಜ ಪಿ ಓ ಪಿ ಕ್ಯೂ ಮತ್ತು ಓ ಪಿ ಆರ್ ಗಳಲ್ಲಿ, ಅಥವಾ ಓ ಕ್ಯೂ ಪಿ ಮತ್ತು ಓ ಆರ್ ಪಿ ಗಳಲ್ಲಿ ಲಂಬಕೋನ ತ್ರಿಭುಜ ಓ ಕ್ಯೂ ಪಿ ಮತ್ತು ಓ ಆರ್ ಪಿ ಗಳಲ್ಲಿ ಈ 2 ತ್ರಿಭುಜಗಳಲ್ಲಿ ಏನೇನಿದೆ? ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಯಾಕೆ? ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಒಂದೇ ವೃತ್ತದ ತ್ರಿಜ್ಯಗಳು, ಅವು 2 ಸಮವಾಗಿರುತ್ತೆ. ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಯಾಕಂತಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು. ಒಂದೇ ವೃತ್ತದ ತ್ರಿಜ್ಯಗಳು. ಹಾಗೆ ನೆಕ್ಸ್ಟ್ ಏನಿದೆ? ಓ ಪಿ ಇದೆ ಅಲ್ಲ, ಈ ಓ ಪಿ ಬಾಹು 2 ತ್ರಿಭುಜಗಳಿಗೂ ಸಮವಾಗಿದೆ. ಹಾಗಿದ್ರೆ ಇದು ಈ ತ್ರಿಭುಜಕ್ಕೂ ಸಂಬಂಧಪಡತ್ತೆ, ಈ ತ್ರಿಭುಜಕ್ಕೂ ಸಂಬಂಧಪಡತ್ತೆ. ಅದನ್ನ ನಾವೇನಂತೀವಿ? ಸಾಮಾನ್ಯ ಬಾಹು. ಹಾಗಿದ್ರೆ ಓ ಪಿ ಇಸ್ ಈಕ್ವಲ್ ಟು ಓ ಪಿ. ಏನಿದು? ಸಾಮಾನ್ಯ ಬಾಹು. ಎಷ್ಟು ಬಾಹುಗಳು ಸಮ ಆಯ್ತು ಇಲ್ಲಿ? 3 ಬಾಹುಗಳು ಸಮ ಆಯ್ತು ಅಲ್ವಾ? ಓ ಕ್ಯೂ, ಓ ಆರ್ ಹಾಗೆ ಓ ಪಿ. 3 ಬಾಹುಗಳು ಸಮ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಆ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು. ಹೇಗೆ? ಇಲ್ಲಿ ಒಂದು ಲಂಬಕೋನ ಮತ್ತೆ ಲಂಬಕೋನದ ಎದುರಿಗಿರುವಂತ ಬಾಹು ವಿಕರ್ಣ. 2 ತ್ರಿಭುಜದ ವಿಕರ್ಣ ಸಮವಾಗಿದೆ, ಲಂಬಕೋನ ಕೂಡ ಸಮ ಆಗಿದೆ. ಹಾಗಿದ್ರೆ ಒಂದು ಲಂಬಕೋನ ವಿಕರ್ಣ ಬಾಹು. ಈ ಒಂದು ಸಿದ್ಧಾಂತದ ಆಧಾರದ ಮೇಲೆ ನಾವೇನಂತ ಹೇಳ್ಬೋದು?
ತ್ರಿಭುಜ ಲಂಬಕೋನ ತ್ರಿಭುಜ OQP ಮತ್ತು OQP ಸರ್ವಸಮ ತ್ರಿಭುಜ ORP ಇದು ಲಂಬಕೋನ ತ್ರಿಭುಜ ಅಲ್ವಾ. ORP ಇವೆರಡು ಸರ್ವಸಮ ತ್ರಿಭುಜದ ಬಾಹುಗಳು ಏನಾಗಿರುತ್ತೆ, ಸಮವಾಗಿರುತ್ತೆ. ಇಲ್ಲಿ ನಮ್ಗೆ ಆಲ್ರೆಡಿ OQ ಮತ್ತೆ OR ಸಮ ಇದೆ, ಹಾಗೆ OP ಸಮ ಇದೆ. ಇಲ್ಲಿ ಉಳಿದಂತಹ ಬಾಹು ಯಾವುದು, ಈ ತ್ರಿಭುಜದಲ್ಲಿ PQ, ಈ ತ್ರಿಭುಜದಲ್ಲಿ PR ಆಗಿದೆ. ಆ ಎರಡು ಬಾಹುಗಳು ಕೂಡ ಸಮವಾಗಿರುತ್ತೆ. PQ = PR. ಯಾಕೆ ಅಂತಂದ್ರೆ ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು ಇವು ಕೂಡ ಸಮವಾಗಿರುತ್ತೆ. ಓಕೆ, ಇದು ಪ್ರಮೇಯ. ಈಸಿ ಇದೆ ಅಲ್ವಾ ಪ್ರಮೇಯ? 3 ಅಂಕಗಳಿಗೆ ಕೇಳಿರುವಂತಹ ಪ್ರಮೇಯ. ಓಕೆ, ಸೊ ನಮ್ಗೆ ಇದು ರಚನೆಯಲ್ಲಿ ಬರುತ್ತೆ. ರಚನೆ ನಮ್ಗೆ ಈ ವರ್ಷ ಇಲ್ಲ. ಓಕೆ, ನೆಕ್ಸ್ಟ್ 33 ಇದು ಕೂಡ ನಮ್ಗೆ ಶೇಡೆಡ್ ರೀಜನ್ ಅಂದ್ರೆ ಛಾಯೀಕೃತ ಭಾಗದ ವಿಸ್ತೀರ್ಣ, ಛಾಯೆಗೊಳಿಸಿದ ಭಾಗ ನಮ್ಗೆ ಈ ವರ್ಷ ಪೋರ್ಷನ್ ಅಲ್ಲಿ ಇಲ್ಲ. ನೆಕ್ಸ್ಟ್ ನೋಡೋಣ. ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ನಾನು ನಿಮ್ಗೆ ಹೇಳಿದ ಹಾಗೆ ಪರಿಹಾರವನ್ನ ಕಂಡುಹಿಡಿಯೋದು ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇದರಲ್ಲಿ ನಾವು 3 ವಿಧಾನದಿಂದ ಪರಿಹಾರವನ್ನ ಕಂಡುಹಿಡಿತೀವಿ. ಒಂದು ಆದೇಶ ವಿಧಾನ, ವರ್ಜಿಸುವ ವಿಧಾನ, ಹಾಗೆ ನಕ್ಷಾ ವಿಧಾನ. ಆದೇಶ ವಿಧಾನ ಮತ್ತೆ ವರ್ಜಿಸುವ ವಿಧಾನವನ್ನ 2 ಅಂಕಕ್ಕೆ ಕೇಳ್ತಾರೆ, ಅಥವಾ 2 ಮೆಥಡ್ಸ್ ಅನ್ನ ಕೇಳಿದ್ರೆ 3 ಅಂಕಕ್ಕೆ ಕೇಳ್ತಾರೆ. ಈ ನಕ್ಷಾ ವಿಧಾನವನ್ನ 4 ಅಂಕಗಳಿಗೆ ಕೇಳ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಗೆ ಟೇಬಲ್ ಅನ್ನ ಹಾಕ್ಬೇಕು, ಮತ್ತೆ ಅದ್ರ ಜೊತೆಗೆ ಗ್ರಾಫ್ ಅನ್ನು ಕೂಡ ಬಿಡಿಸ್ಬೇಕು. ಇದು 4 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಏನನ್ನ ಕೊಟ್ಟಿದ್ದಾರೆ ಇಲ್ಲಿ, x + y = 4, 2x + y = 7. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಈಗ ಇಕ್ವೇಶನ್ ನಂಬರ್ 1ರಿಂದ ಅಂದ್ರೆ ಸಮೀಕರಣ 1ರಿಂದ ತಗೊಂಡ್ರೆ x + y = 4. ಈಗ ನನ್ಗೆ ಒಂದು ಟೇಬಲ್ ಅನ್ನ ಹಾಕ್ಬೇಕು, x ಮತ್ತೆ y ಗೆ ಟೇಬಲ್ ಅನ್ನ ಹಾಕ್ಬೇಕಾದ್ರೆ ನನ್ಗೆ ಇದು y ನ ರೂಪದಲ್ಲಿ ಬರ್ಬೇಕು, ಹೌದಾ? ಯಾಕೆ ಅಂತಂದ್ರೆ x ಮತ್ತು x ನ ಬೆಲೆಯನ್ನು ಹಾಕಿದಾಗ y ಬೆಲೆ ಏನ್ ಬರುತ್ತೆ ಅಂತ ಬೇಕಲ್ವಾ. ಸೊ ಇದು y ನ ರೂಪದಲ್ಲಿ ಇರ್ಬೇಕು. ಈ x ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ, -x ಆಗತ್ತೆ. ಸೊ ಒಂದು ಟೇಬಲ್ ಅನ್ನ ಹಾಕೋಣ. ಓಕೆ, x y. ಈಗ ಈ ಒಂದು ಸಮೀಕರಣದಲ್ಲಿ ನಾವು x ನ ಬೆಲೆಯನ್ನು ಹಾಕ್ತಾ ಹೋಗೋಣ. x = 0 ಆದಾಗ y ನ ಬೆಲೆ ಏನ್ ಬರುತ್ತೆ, 4 - 0 ಮಾಡಿದ್ರೆ 4 ಬರುತ್ತೆ. x = 1 ಹಾಕಿದ್ರೆ 4ರಲ್ಲಿ 1 ಕಳೆದ್ರೆ 3 ಬರುತ್ತೆ. x = 2 ಹಾಕಿದ್ರೆ 4ರಲ್ಲಿ 2 ಕಳೆದ್ರೆ 2 ಬರುತ್ತೆ. x = 3 ಹಾಕಿದ್ರೆ 4ರಲ್ಲಿ 3 ಕಳೆದ್ರೆ 1 ಬರುತ್ತೆ. ಇದರಲ್ಲಿ 3 ಅಥವಾ 4 ಬೆಲೆಗಳನ್ನ ತಗೊಂಡ್ರೆ ಸಾಕು. ಓಕೆ, ಎಷ್ಟು ಬೇಕಾದ್ರೂ ತಗೋಬಹುದು, ಸಾಕು ನಮ್ಗೆ 2, 3 ಅಥವಾ 4 ಬೆಲೆಗಳು ಮ್ಯಾಕ್ಸಿಮಮ್ ಸಾಕು. ಇದೇ ರೀತಿ ನಾವೇನ್ ಮಾಡೋಣ, ಈ ಇಕ್ವೇಶನ್ನಿಗೂ ಕೂಡ ಬೆಲೆಗಳನ್ನ ತಗೊಳ್ಳೋಣ. 2x + y = 7 ಎರಡನೇ ಒಂದು ಸಮೀಕರಣ. ಈಗ ಇದು y ರೂಪದಲ್ಲಿ ಬರ್ಬೇಕಾದ್ರೆ 2x ನ ಈ ಕಡೆ ಶಿಫ್ಟ್ ಮಾಡೋಣ, 7 - 2x ಆಗತ್ತೆ. ಸೊ 7 - 2x. ಈಗ ಇಲ್ಲೂ ಕೂಡ ನಾವೇನ್ ಮಾಡೋಣ, ಒಂದು ಟೇಬಲ್ ಅನ್ನ ಹಾಕೋಣ. ಓಕೆ, ಒಂದು ಟೇಬಲ್ ಅನ್ನ ಹಾಕಿದ್ರೆ ಇದು x, ಇದು y. ಈಗ x = 0 ಹಾಕಿದ್ರೆ ಏನ್ ಬರುತ್ತೆ, 7 - 2 × 0 ಮಾಡಿದ್ರೆ 0ನೇ ಬರುತ್ತೆ. ಸೊ 7 - 0 = 7. ಸೊ x ನ ಬೆಲೆ 0 ಹಾಕಿದ್ರೆ y ನ ಬೆಲೆ 7 ಬಂತು. x ನ ಬೆಲೆ 1 ಹಾಕಿದ್ರೆ 7 - 2 ಬಂದ್ರೆ 2 ಎಷ್ಟು ಬರುತ್ತೆ, 7ರಲ್ಲಿ 2 ಕಳೆದ್ರೆ 5 ಬಂತು. when x = 1 ಹಾಕಿದ್ರೆ y ನ ಬೆಲೆ 5. x = 2 ಹಾಕಿದ್ರೆ 7 - 2 2 4, 7 - 4 ಮಾಡಿದ್ರೆ 3. ಅಂದ್ರೆ x ನ ಬೆಲೆಯನ್ನ 2 ಹಾಕಿದಾಗ ಎಷ್ಟು ಬಂತು, 3 ಬಂತು. x ನ ಬೆಲೆ 3 ಹಾಕಿದ್ರೆ ಏನ್ ಬರುತ್ತೆ, 2 3 6, 7 - 6 ಅಂತಂದ್ರೆ 1 ಅಲ್ವಾ, ಸಾಕು 4 ಬೆಲೆಗಳು ನಮ್ಗೆ. ಈಗ ಇಲ್ಲಿ ನಾವು 2 ಟೇಬಲ್ ಅನ್ನ ಹಾಕಿದೀವಿ. ಇಲ್ಲಿ ಬರುವಂತಹ ಒಂದು ರೇಖೆಗಳು ಒಂದು ನಕ್ಷೆಯಲ್ಲಿ ಹಾಕಿದಾಗ ಯಾವ ರೀತಿಯಾದ ರೇಖೆಗಳು ಬರ್ತವೆ ಅಂತ ನಾವ್ ಇದನ್ನ ನೋಡಿನೇ ತಿಳ್ಕೊಬಹುದು. ಹೇಗೆ ಅಂತಂದ್ರೆ ಇಲ್ಲಿ ನೋಡ್ರಿ,
ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ 4 ಇದೆ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ 7 ಇದೆ, ಬೇರೆ ಬೇರೆ ಇದೆ. ಓಕೆ, 1 ಹಾಕಿದ್ರೆ 3 ಇದೆ, 1 ಹಾಕಿದ್ರೆ 5 ಇದೆ. ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದ್ರೆ y ನ ಬೆಲೆ 2 ಇದೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದ್ರೆ y ನ ಬೆಲೆ 3 ಇದೆ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದ್ರೆ y ನ ಬೆಲೆ 1 ಇದೆ. ಇಲ್ಲೂ ಕೂಡ ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದ್ರೆ y ನ ಬೆಲೆ 1. ಅಂದ್ರೆ ಎರಡೂ ಸಮೀಕರಣಗಳು ಯಾವ ಒಂದು ಬೆಲೆಗೆ ಒಂದನ್ನೊಂದು ಛೇದಿಸುತ್ತೆ. ಸೊ ಇಲ್ಲೂ ಕೂಡ ಎಕ್ಸ್ ಮತ್ತು y ಬೆಲೆ, ಇಲ್ಲೂ ಕೂಡ ಎಕ್ಸ್ ಮತ್ತು y ಬೆಲೆ ಒಂದೇ ಆದಾಗ ಇಲ್ಲಿ ಬರುವಂತಹ ಗ್ರಾಫ್ ಹೇಗೆ ಹಾಕ್ಬೇಕು ನಿಮ್ಗೆ ಗೊತ್ತಿದೆ. ನಾನು ಗ್ರಾಫ್ ಶೀಟ್ ಅಲ್ಲಿ ತೋರ್ಸಲ್ಲ. ಓಕೆ, ಇದು ಎಕ್ಸ್, ಇದು 0, ಇದು y, ಅಂದ್ರೆ ಇದು y, ಇದು o, ಇದು ಎಕ್ಸ್ o y. ಓಕೆ, ಇಲ್ಲಿ 1 2 3 4 5, 1 2 3 4 5. ಎಕ್ಸ್ ನ ಬೆಲೆ 0 ಆದಾಗ y ನ ಬೆಲೆ 4. ಇದು ನಿಮ್ ಗ್ರಾಫ್ ಹಾಕಕ್ ಬರುತ್ತೆ. ಇಲ್ಲಿ ಎಂತಹ ರೇಖೆಗಳು ಬರುತ್ತೆ ಅಂತಂದ್ರೆ ಇಲ್ಲಿ ಒಂದನ್ನೊಂದು ಛೇದಿಸುವಂತಹ ರೇಖೆಗಳು ಬರುತ್ತೆ. ಈ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ರೇಖೆಗಳು ಛೇದಿಸುತ್ತೆ. ಯಾವ ಬಿಂದುವಿನಲ್ಲಿ ಹಾಗಿದ್ರೆ ನೀವು ಒಂದ್ಸತಿ ಗ್ರಾಫ್ ಅನ್ನ ಹಾಕಿ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗತ್ತೆ. ಇದು ಎಕ್ಸ್ ನ ಯಾವ ಬೆಲೆಗೆ ಎರಡು ರೇಖೆಗಳು ಛೇದಿಸುತ್ತೆ ಇಲ್ಲಿ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು 1. ನೋಡಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು 1. 3 1 ಈ ಒಂದು ನಿರ್ದಿಷ್ಟ ಬೆಲೆಗೆ ಎಕ್ಸ್ ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು 1 ಇಲ್ಲೆಲ್ಲ ಬರುತ್ತಿದೆ. ಅಲ್ಲಿ ಈ ಎರಡು ರೇಖೆಗಳು ಒಂದನ್ನೊಂದು ಛೇದಿಸುತ್ತೆ. ಅಂದ್ರೆ ಇಲ್ಲಿ ಛೇದಿಸುವ ರೇಖೆಗಳನ್ನ ನಾವು ತಗೋತೀವಿ. ಹಾಗಿದ್ರೆ ಛೇದಿಸುವ ರೇಖೆಗಳು ಬಂದ್ರೆ ಜೋಡಿಗಳು ಹೇಗಿರುತ್ತೆ? ಸ್ಥಿರವಾಗಿರುತ್ತೆ ಅಲ್ವಾ? ಇದು ನಮ್ಗೆ 4 ಅಂಕಗಳಿಗೆ ಕೇಳಿರುವಂತಹ ಪ್ರಶ್ನೆ. ಈಸಿ ಇದೆ ಅಲ್ವಾ? ಸೊ ಗ್ರಾಫ್ ಅನ್ನ ಹಾಕೋದು ಗೊತ್ತಿರ್ಲಿ. ಎಕ್ಸ್ ಅಕ್ಷ, y ಅಕ್ಷ, ಹಾಗೆ ಮೂಲ ಬಿಂದುವನ್ನ ತೋರಿಸ್ಬೇಕು. ಆಮೇಲೆ ಪ್ರಮಾಣ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮೂಲಮಾನ. ಹಾಗೆ 1 ಎಕ್ಸ್ ಅಕ್ಷ, ಇದು ಎಕ್ಸ್ ಅಕ್ಷ ಅಂತ ಬರೀಬೇಕು ಇಲ್ಲಿ. ಎಕ್ಸ್ ಅಕ್ಷ ಇಸ್ ಈಕ್ವಲ್ ಟು, ಹಾಗೆ y ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ನೀವ್ ಎಷ್ಟು ತಗೊಂಡಿರ್ತೀರ 1 ಮೂಲಮಾನ. ಓಕೆ, ಪ್ರಮಾಣ ಅಂತ ಹಾಕ್ರೆ 1 ಮೂಲಮಾನ, ಇದನ್ನು ಬರೀಬೇಕು. ಹಾಗೆ ಇಲ್ಲಿ 0 1 2 3 4 ಅಂತ ನಂಬರ್ಸ್ ಹಾಕ್ತೀರಾ. 1 2 3 4 5 ಅಂತ ನಂಬರ್ಸ್ ಹಾಕ್ತೀರಾ. ಇಲ್ಲೂ ಕೂಡ 1 2 3 4 5. ಈ ಕಡೆ ಬಂದ್ರೆ ಮೈನಸ್ ಬರುತ್ತೆ, ಕೆಳಗಡೆ ಬರುವಂತಹ ಸಂಖ್ಯೆಗಳೆಲ್ಲ ಮೈನಸ್ ಇರುತ್ತೆ. ಅದು ನಮ್ಗೆ ಗೊತ್ತಿದೆ. 4 ಚತುರ್ಥಕಗಳು ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಅಲ್ವಾ? ಹಾಗೆ ನಿರ್ದೇಶಾಂಕಗಳನ್ನ ಬರೆಯುವಾಗ ಇಲ್ಲಿ ಯಾವ ಬಿಂದುವಿನಲ್ಲಿ ಛೇದಿಸುತ್ತೆ ಅಂದ್ರೆ ಎಕ್ಸ್ 3 1 ಅಂತಂದ್ರೆ ಎಕ್ಸ್ ನ ಬೆಲೆಯನ್ನ ಮೊದಲು ಬರಿತೀವಿ, y ನ ಬೆಲೆಯನ್ನ ನಂತರ ಬರಿತೀವಿ. ನಿರ್ದೇಶಾಂಕಗಳನ್ನ ಬರೆಯುವಂತಹ ಕ್ರಮ ಇಷ್ಟು ನಮ್ಗೆ ಗೊತ್ತಿರ್ಬೇಕು. ಓಕೆ, ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ಬಿಡಿಸೋಣ. ಹಾಗಿದ್ರೆ ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಶ್ರೇಣಿಯ ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತವು ಏನಾಗಿದೆ? 0 ಆಗಿದೆ. ಶ್ರೇಣಿಯ 4ನೇ ಮತ್ತು 5ನೇ ಪದಗಳು ಕ್ರಮವಾಗಿ 2 ಮತ್ತು 6 ಆಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಯಲ್ಲಿ 4 ಅಂಕದ ಪ್ರಶ್ನೆ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತೀವಿ ನಾವು ಅಲ್ವಾ? ಹಾಗಿದ್ರೆ ಸಮಾಂತರ ಶ್ರೇಣಿಯಲ್ಲಿ 4 ಅಂಕದ ಪ್ರಶ್ನೆ ಡೆಫಿನೆಟ್ ಆಗಿ ಕೇಳ್ತಾರೆ. 3 ಅಂಕದ ಅಥವಾ 4 ಅಂಕದ ಪ್ರಶ್ನೆ. ಏನನ್ನ ಕೊಟ್ಟಿದ್ದಾರೆ? ಎಷ್ಟು ಪದಗಳಿವೆ ಶ್ರೇಣಿಯಲ್ಲಿ? 20 ಪದಗಳು ಇವೆ ಅಲ್ವಾ? ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳು ಎಷ್ಟಿದೆ? ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ, ಶ್ರೇಣಿಯಲ್ಲಿರುವ ಪದಗಳು ಪದಗಳು ಅಂತಂದ್ರೆ ಏನಂತ ತಗೋತೀವಿ? ಅದನ್ನ ಎನ್ ಅಂತ ತಗೋತೀವಿ. ಎಷ್ಟಿದೆ? ಎನ್ 20 ಇದೆ ಅಲ್ವಾ? ಪದಗಳು ಎಷ್ಟಿವೆ? 20 ಪದಗಳು. ಶ್ರೇಣಿಯ ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತವು 0 ಆಗಿದೆ. ಶ್ರೇಣಿಯ ಮೊದಲ ಪದ ಅಂತಂದ್ರೆ A1, 6ನೇ ಪದ ಅಂತಂದ್ರೆ A6, ಅದು 0 ಆಗಿದೆ. ಶ್ರೇಣಿಯ 4ನೇ ಮತ್ತು 5ನೇ ಪದಗಳು ಕ್ರಮವಾಗಿ ಏನಾಗಿದೆ? 2 ಮತ್ತು 6. ಅಂದ್ರೆ ಇಲ್ಲಿ ನೋಡ್ರಿ, ಈ ಶ್ರೇಣಿಯ 4ನೇ ಪದಗಳು 2 ಆಗಿದೆ. 6ನೇ ಪದಗಳು 4ನೇ ಮತ್ತು 5ನೇ ಪದ ಅಂದ್ರೆ A5 ಎಷ್ಟಾಗಿದೆ? 6 ಆಗಿದೆ. ಹಾಗಿದ್ದರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಹಾಗೂ ಅದರ ಎಷ್ಟನೇ ಪದವು 62. ಎಷ್ಟನೇ ಪದ ಅಂತ ಕೊಟ್ಟಾಗ ಎನ್ ಕಂಡುಹಿಡಿಬೇಕು ಅಲ್ವಾ ನಾವು? ಓಕೆ, ಫಸ್ಟ್ ನಾವೇನ್ ಮಾಡೋಣ, ಇದನ್ನ ಕಂಡುಹಿಡಿಯೋಣ. A1 + A6 = 0. ಈಗ ಇಲ್ಲಿ ನಮ್ಗೆ ಟಿ ಕಂಡುಹಿಡಿಯೋಣ ನಾವು.
ಡಿ ಅನ್ನ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ಇಲ್ಲಿ ನಮ್ಗೆ A4 ಮತ್ತೆ A5 ಅನ್ನ ಕೊಟ್ಟಿದ್ದಾರೆ. ಕಾಮನ್ ಡಿಫರೆನ್ಸ್ ಡಿ ಅಥವಾ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಹೇಗೆ ಕಂಡುಹಿಡಿತೀವಿ? ಓಕೆ, ಡಿ ಅನ್ನ ಹೇಗೆ ಕಂಡುಹಿಡಿತೀವಿ ನಾವು? A2 ಮೈನಸ್ A1, A3 ಮೈನಸ್ A2, ಹಾಗೆ A4 ಮೈನಸ್ A3, A5 ಮೈನಸ್ A4. ಇಲ್ಲಿ ನಮ್ಗೆ A5 ಕೊಟ್ಟಿದ್ದಾರೆ, A4 ಕೊಟ್ಟಿದ್ದಾರೆ. ಹಾಗಿದ್ರೆ ನಾವು A5 ಮೈನಸ್ A4 ಅನ್ನ ಮಾಡಿದ್ರೆ ನಮ್ಗೆ ಸಾಮಾನ್ಯ ವ್ಯತ್ಯಾಸ ಸಿಗತ್ತೆ. A5 ನ ಬೆಲೆ 6 ಇದೆ, A4 ನ ಬೆಲೆ 2 ಇದೆ. ಹಾಗಿದ್ರೆ 6 ಮೈನಸ್ 2 ಮಾಡಿದ್ರೆ 4. ಅಂದ್ರೆ ಇದೇನಿದು ಡಿ ನ ಬೆಲೆ ಆಯ್ತು ಅಲ್ವಾ? ಓಕೆ, ಈಗ ಇಲ್ಲಿಗೆ ಬಂದ್ರೆ ಮೊದಲನೇ ಪದ A1 ಇದೆ, A6 ಇದೆ. ಮೊದಲನೇ ಪದ A1 ಅಂತಂದ್ರೆ A ಅಂತ ತಗೊಳ್ಳೋಣ. A6 ಅಂದ್ರೆ ಏನಾಗತ್ತೆ? AN ಇಸ್ ಈಕ್ವಲ್ ಟು, ಸೂತ್ರ ನಮ್ಗೆ ಗೊತ್ತಿದೆ, A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಲ್ವಾ? ಈಗ ನಾವು A6 ಅನ್ನ ಕಂಡುಹಿಡಿಬೇಕಂದ್ರೆ ಎನ್ ಇಸ್ ಈಕ್ವಲ್ ಟು 6 ಆಗುತ್ತೆ. A ಪ್ಲಸ್ 6 ಮೈನಸ್ 1 ಇಂಟು ಡಿ. ಸೊ A ಪ್ಲಸ್ 6 ಮೈನಸ್ 1 ಅಂತಂದ್ರೆ 5D ಆಗತ್ತೆ. ಈಗ A6 ಇಸ್ ಈಕ್ವಲ್ ಟು A ಪ್ಲಸ್ 5D. ಇದನ್ನ ನಾವೇನ್ ಮಾಡೋಣ, ಈ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಹಾಕೋಣ. A1 ಪ್ಲಸ್ A6 ಇಸ್ ಈಕ್ವಲ್ ಟು 0. ಆದ್ರೆ A1 ಅನ್ನ A ಅಂತ ತಗೊಳ್ಳೋಣ. A6 ಅಂತಂದ್ರೆ A ಪ್ಲಸ್ 5D ಇದೆ, ಈಸ್ ಈಕ್ವಲ್ ಟು 0. ಸೊ A ಪ್ಲಸ್, ಇದನ್ನ ಇನ್ನೂ ಬರಿಬಹುದು ಯಾಕಂದ್ರೆ ಡಿ ನಮಗ್ ಗೊತ್ತಿದೆ ಅಲ್ವಾ? ಸೊ A ಪ್ಲಸ್ 5 ಇಂಟು ಡಿ ಬೆಲೆ ನಮ್ಗೆ ಗೊತ್ತಿದೆ ಎಷ್ಟಂತ, 4 ಅಂತ. ಸೊ A ಪ್ಲಸ್ 20 ಬರುತ್ತಿದೆ. ಏನ್ ಬರುತ್ತೆ? A ಪ್ಲಸ್ 20. ಹಾಗಿದ್ರೆ ಒಂದೇ ನಿಮಿಷ, A6 ನ ಬೆಲೆ ಎಷ್ಟಾಯ್ತು? A ಪ್ಲಸ್ 20 ಆಯ್ತು ಅಲ್ವಾ? A ಪ್ಲಸ್ 20 ಆಯ್ತು, A ಪ್ಲಸ್ 20. ಇವಾಗ ಮಕ್ಕಳೇ A ಪ್ಲಸ್ A ಅಂತಂದ್ರೆ 2A ಪ್ಲಸ್ 20 ಈಸ್ ಈಕ್ವಲ್ ಟು 0. 20ನ ಈ ಕಡೆ ಶಿಫ್ಟ್ ಮಾಡ್ರಿ. 2A is equal to minus 20. So A is equal to minus 20. ಈ 2 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. 2 1 2 0 ಅಂದ್ರೆ A is equal to minus 10. A is equal to minus 10. ಈಗ ನಮ್ಗೆ A ಸಿಕ್ಕಿದೆ, B ಸಿಕ್ಕಿದೆ. ಹಾಗಿದ್ರೆ ನಾವು ಎಷ್ಟನೇ ಪದ 62 ಆಗಿದೆ ಅಂತಂದಾಗ N ಗೊತ್ತಿಲ್ಲ ಅಲ್ವಾ ನಮ್ಗೆ? ಆದ್ರೆ ಎಷ್ಟನೇ ಪದ 62 ಅಂದ್ರೆ A ನ ಬೆಲೆ ನಮ್ಗೆ ಕೊಟ್ಟಿದ್ದಾರೆ ಎಷ್ಟಂತ, 62 ಅಂತ. ಈಗ ನಾವೇನ್ ಮಾಡೋಣ, ಸೂತ್ರವನ್ನ ಬಳಸೋಣ. AN ಇಸ್ ಈಕ್ವಲ್ ಟು A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. AN ಅಂತಂದ್ರೆ 62 ಈಸ್ ಈಕ್ವಲ್ ಟು A ಅಂತಂದ್ರೆ ಮೈನಸ್ 10 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಮೈನಸ್ 1 ಇಂಟು ಡಿ ಅಂತಂದ್ರೆ 4 ಇದೆ. 62 ಈಸ್ ಈಕ್ವಲ್ ಟು ಮೈನಸ್ 10 ಪ್ಲಸ್ 4n minus 4. So 62 is equal to minus 10 minus 4 ಅಂದ್ರೆ 4n minus 14 ಆಯ್ತು. ಇವಾಗ ಈ ಮೈನಸ್ 14ನ ಈ ಕಡೆ ಶಿಫ್ಟ್ ಮಾಡಿದ್ರೆ 62 plus 14 is equal to 4n. ಸೊ ಎಷ್ಟು ಬರುತ್ತಿದೆ? 6 7 76 ಬಂತು. ಸೊ 4n. 4n is equal to 76 ಆದ್ರೆ n ಏನಾಗಿರುತ್ತೆ? 76 divided by 4. 4 1 4 3 ಉಳಿತು, 36 4 9 36. ಹಾಗಿದ್ರೆ n ನ ಬೆಲೆ ಎಷ್ಟು ಬಂತು? 19. ಎಷ್ಟು ಬಂತು ಮಕ್ಕಳೇ? 19. ಸೊ ಎಷ್ಟನೇ ಪದ 62 ಆಗಿದೆ? 19ನೇ ಪದ 62 ಆಗಿದೆ. ಹಾಗಿದ್ರೆ n ನ ಬೆಲೆ 92 ಅಂತ ಬಂತು. ಈಸಿ ಇದೆ ಅಲ್ವಾ ಇದು? ಇದು ಕೂಡ ನಮ್ಗೆ 4 ಅಂಕಗಳಿಗೆ ಕೇಳಿರುವಂತಹ ಪ್ರಶ್ನೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಯನ್ನ ಬಿಡಿಸೋಣ. ಆಗಿದ್ರೆ ಇಲ್ಲಿ ನಮ್ಗೆ ಈ ಪ್ರಶ್ನೆ, ಒಂದ್ ನಿಮಿಷ. ಅವನ ತಗೋ ನಾವು ಕಟ್ಟಡದ ಪಾದ ನೇರ ಎರಡರಷ್ಟು ದೂರ ಚಲಿಸಬೇಕಾಗುತ್ತದೆ.
ಈಗ ಏನ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ, ಒಂದು ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿ ಯನ್ನ ವೀಕ್ಷಿಸಿದಾಗ ಉಂಟಾಗುವ ಅವನತ ಕೋನ 60 ಡಿಗ್ರಿ ಆಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದದಿಂದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು ಪಿ ಬಿಂದುವಿನಿಂದ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ಉನ್ನತ ಕೋನವು 30 ಡಿಗ್ರಿ ಆಗಬೇಕಾದರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿಸಿಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ. ಬಿಸಿಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಗೆ ಇದನ್ನ ನೋಡಿದ್ರೆ ಸೊ ಇಲ್ಲಿಂದ ಹೀಗ್ ಬಂದಿದೆ. ಓಕೆ, ಇಲ್ಲಿ ಅವನತ ಕೋನ 60 ಡಿಗ್ರಿ ಇರುತ್ತೆ, ಉನ್ನತ ಕೋನ ಎಷ್ಟಿದೆ 30 ಡಿಗ್ರಿ. ಓಕೆ, ಸೊ ಇದನ್ನ ನೋಡಿದ್ರೆ ನಿಮ್ಗೆ ಇದು ಯಾವ ಆಕಾರದಲ್ಲಿದೆ, ಹೀಗ್ ಬಂದು ಹೀಗ್ ಹೋದ್ರೆ ಜಡ್ ಆಕಾರದಲ್ಲಿ ಬರುತ್ತೆ. ಜಡ್ ಆಕಾರದಲ್ಲಿ ಅಂದ್ರೆ ಅದು ಪರ್ಯಾಯ ಕೋನ. ಏನ್ 60 ಡಿಗ್ರಿ ಆದ್ರೆ ಸಿ ಕೂಡ 60 ಡಿಗ್ರಿ ಇರುತ್ತೆ ಅಲ್ವಾ. ಈಗ ಏನ್ ಗೊತ್ತಿದೆ ನಮ್ಗೆ, ಇಲ್ಲಿ ಕೋನ ಬಿ ನಲ್ಲಿ 90 ಡಿಗ್ರಿ ಕೋನ ಉಂಟಾಗತ್ತೆ, ಹೌದಾ. 90 ಡಿಗ್ರಿ ಕೋನ ಉಂಟಾಗತ್ತೆ. ಇಲ್ಲಿ 2 ತ್ರಿಭುಜಗಳು ಎ ಬಿ ಸಿ ಮತ್ತು ಎ ಬಿ ಪಿ ಅನ್ನುವಂತಹ 2 ತ್ರಿಭುಜಗಳು ಉಂಟಾಯ್ತು. ಇವಾಗ ನಮ್ಗೇನ್ ಗೊತ್ತಿದೆ, ಕೇವಲ ಡಿಗ್ರಿಗಳು ಮಾತ್ರ ಗೊತ್ತಿದೆ. ಹಾಗಿದ್ರೆ ಇಲ್ಲಿ ನಾವೇನ್ ಮಾಡೋಣ, ಲಂಬ ಕೋನ ತ್ರಿಭುಜ. ಇವಾಗ ತ್ರಿಭುಜ ಎ ಬಿ ಸಿ ಅಂತ ತಗೊಳ್ಳೋಣ. ಓಕೆ, ತ್ರಿಭುಜ ಇಲ್ಲಿ ಬರುತ್ತೆ ನೋಡ್ರಿ, ತ್ರಿಭುಜ ಎ ಬಿ ಸಿ ನಲ್ಲಿ, ತ್ರಿಭುಜ ಎ ಬಿ ಸಿ ನಲ್ಲಿ ಇಲ್ಲಿ ಕೋನ ಇದೆ, ಥೀಟಾ ಇಲ್ಲಿದೆ. ಸೊ ಥೀಟಾದ ಎದುರಿಗಿರುವಂತ ಬಾಹು ಯಾವುದು, ಅಭಿಮುಖ ಬಾಹು. ಇದು ಬಿ ಸಿ ಪಾರ್ಶ್ವ ಬಾಹು. ನಮ್ಗೆ ಎ ಬಿ ಎಷ್ಟಾಗಿದೆ ಅಂತ ಬೇಕು, ಯಾಕಂದ್ರೆ ಇದು ಕಟ್ಟಡ ಅಲ್ವಾ, ಕಟ್ಟಡದ ಎತ್ತರ ಕೂಡ ನಮ್ಗೆ ಬೇಕು. ಸೊ ಎ ಬಿ ಅಂತಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ ಅದು ಮತ್ತು ಟ್ಯಾನ್ ಥೀಟಾ ಆಗತ್ತೆ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಲ್ವಾ. ಈಗ ನಮ್ಗೆ ಅವ್ರು ಏನ್ ಹೇಳ್ತಾರೆ, ಸಿ ಆಗಬೇಕಾದ್ರೆ ಪಿ ಬಿಂದುವಿನಿಂದ ಸಿ ಬಿಂದುವಿಗೆ, ಅಂದ್ರೆ ಒಂದು ಬಿಂದು ಪಿ ಬಿಂದುವಿನಿಂದ ಕಟ್ಟಡ ತುದಿಯನ್ನ ವೀಕ್ಷಿಸಿದಾಗ ಉಂಟಾಗುವ ಅವನತ ಕೋನ 30 ಡಿಗ್ರಿ ಆಗ್ಬೇಕಾದ್ರೆ, ಓಕೆ, ನಾವೇನ್ ಮಾಡೋಣ, ಬಿ ಸಿ ಯನ್ನ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಬಿ ಸಿ ಯನ್ನ ಎಕ್ಸ್ ಅಂತ ತಗೊಂಡ್ರೆ ಅವ್ರೇನ್ ಹೇಳ್ತಾರೆ, ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿಸಿಯ 2ರಷ್ಟು, ಬಿ ಸಿ ಎಕ್ಸ್ ಆದ್ರೆ ಇದ್ರ 2ರಷ್ಟು ಅಂದ್ರೆ 2x ಅಂತ ತೋರಿಸ್ಬೇಕು. ಓಕೆ, ಸೊ ಟ್ಯಾನ್ ಥೀಟಾ ಅಂದ್ರೆ ಎಷ್ಟಿದೆ ಇಲ್ಲಿ, ಟ್ಯಾನ್ 60 ಡಿಗ್ರಿ ಇದೆ. ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ ಇಲ್ಲಿ ನಮಗ್ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ರಿ. ಬಿ ಸಿ ಅಂತಂದ್ರೆ ಎಕ್ಸ್. ಸೊ ಟ್ಯಾನ್ 60 ಡಿಗ್ರಿ ಅಂತಂದ್ರೆ √3 is equal to ಎ ಬಿ ಡಿವೈಡೆಡ್ ಬೈ ಎಕ್ಸ್. ಹಾಗಿದ್ರೆ ಎ ಬಿ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, √3 ಎಕ್ಸ್ ಆಗತ್ತೆ ಅಲ್ವಾ. ಇವಾಗ ನಾವೇನ್ ಮಾಡೋಣ, ತ್ರಿಭುಜ ಎ ಪಿ ಬಿ, ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ ಎ ಪಿ ಬಿ ಅಂತ. ತ್ರಿಭುಜ ಎ ಬಿ ಪಿ ಅಥವಾ ಎ ಪಿ ಬಿ ನಲ್ಲಿ ಇಲ್ಲಿ ಎಷ್ಟು ಡಿಗ್ರಿ ಕೋನ ಇದೆ, ಥೀಟಾ ಇಸ್ 30 ಡಿಗ್ರಿ. ಇಲ್ಲೂ ಕೂಡ ಥೀಟಾಗೆ ಅಭಿಮುಖ ಯಾವ್ದಿದೆ, ಟ್ಯಾನ್ 30 ಡಿಗ್ರಿ. ಟ್ಯಾನ್ ಥೀಟಾ 30 ಡಿಗ್ರಿ ಇದೆ. ಸೊ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಪಿ ಇದೆ, ಫುಲ್ ಬಿ ಪಿ ಅಲ್ವಾ, ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಬಿ ಪಿ. ಟ್ಯಾನ್ 30 ಡಿಗ್ರಿ ಅಂದ್ರೆ 1/√3 ಎ ಬಿ ಡಿವೈಡೆಡ್ ಬೈ ಬಿ ಪಿ. ಬಿ ಪಿ ಅಂತಂದ್ರೆ ಏನು, ಬಿ ಸಿ ಪ್ಲಸ್ ಸಿ ಪಿ ಅಲ್ವಾ, ಪ್ಲಸ್ ಸಿ ಪಿ. ಈಗ 1/√3 ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ √3 ಒಂದೇ ನಿಮಿಷ, ಈಗ ಹಂಗೆ ಇಟ್ಕೊಳ್ಳೋಣ. ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತಂದ್ರೆ ಎಕ್ಸ್ ಅಂತ ತಗೊಂಡಿದೀವಿ, ಸಿ ಪಿ ಅಂತಂದ್ರೆ ಹಾಗೆ ಬರೆಯೋಣ ಎಕ್ಸ್ ಪ್ಲಸ್ ಸಿ ಪಿ. ಈಗ ಓರೆ ಗುಣಾಕಾರ ಮಾಡೋಣ. ಎಕ್ಸ್ ಪ್ಲಸ್ ಸಿ ಪಿ ಈಸ್ ಈಕ್ವಲ್ ಟು √3 ಇಂಟು ಎ ಬಿ. ಓಕೆ, √3 ಇಂಟು ಎ ಬಿ. ಇವಾಗ ಎ ಬಿ ಅಂತಂದ್ರೆ ಎ ಬಿ ಈಸ್ ಈಕ್ವಲ್ ಟು ಈ √3 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ನಮ್ಗೇನ್ ಬರುತ್ತೆ, ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3. ಎ ಬಿ ಅಂತಂದ್ರೆ √3x ಇಲ್ಲಿದೆ ನೋಡ್ರಿ. ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3. ಎ ಬಿ ಅಂತಂದ್ರೆ ನಮಗ್ ಗೊತ್ತಿದೆ ಎಷ್ಟಂತ, √3x ಅಂತ ಗೊತ್ತಿದೆ.
ಸೊ √3x is equal to x plus cp divided by √3 ಅಲ್ವಾ. ಈಗ ಒಂದೇ ನಿಮಿಷ. ಓಕೆ, ಒಂದ್ ಕೆಲಸ ಮಾಡೋಣ. ಎಸ್, ಎಕ್ಸ್ ಪ್ಲಸ್ ಸಿ ಪಿ ಇಸ್ ಈಕ್ವಲ್ ಟು √3 ಇಂಟು ಎ. ಸೊ ಇದು ಬೇಡ ನಮ್ಗೆ, ಇದನ್ನ ಕ್ಯಾನ್ಸಲ್ ಮಾಡೋಣ. ಸೊ ಎಕ್ಸ್ ಪ್ಲಸ್ ಸಿ ಪಿ ಇಸ್ ಈಕ್ವಲ್ ಟು √3 ಇಂಟು ಎ ಬಿ ಏನಿದೆ, √3x ಇದೆ ಅಲ್ವಾ. ಸೊ ಎಕ್ಸ್ ಪ್ಲಸ್ ಸಿ ಪಿ ಈಸ್ ಈಕ್ವಲ್ ಟು √3 ಇಂಟು √3 ಮಾಡಿದ್ರೆ 3x ಬರುತ್ತೆ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಈ ಎಕ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡೋಣ. ಸೊ ಸಿ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಸಿ ಪಿ ಇಸ್ ಈಕ್ವಲ್ ಟು 3x ಮೈನಸ್ ಎಕ್ಸ್ ಆಗುತ್ತೆ. ಸೊ ಸಿ ಪಿ ಇಸ್ ಈಕ್ವಲ್ ಟು 3x ಮೈನಸ್ ಎಕ್ಸ್ ಅಂತಂದ್ರೆ 2x ಆಗುತ್ತೆ. ಸೊ ಸಿ ಪಿ ಅಂತಂದ್ರೆ ಇಲ್ಲಿದೆ, ಸಿ ಟು ಪಿ ಅಂದ್ರೆ ಬಿ ಸಿ ನಿಂದ ಬಿ ಸಿ ಎಷ್ಟಿದೆ, ಸಿ ನಿಂದ ಪಿ ಗೆ ಹೋಗೋದಕ್ಕೆ ಬಿ ಸಿ ಯ 2ರಷ್ಟು ಅಂದ್ರೆ ಬಿ ಟು ಸಿ ಎಕ್ಸ್ ಇದ್ರೆ ಸಿ ಟು ಪಿ ಏನಾಗಿರುತ್ತೆ, 2x ಆಗಿರುತ್ತೆ, 2ರಷ್ಟು. ಹೌದಲ್ವಾ ಎಂದು ತೋರಿಸಿ. ಬಂತಲ್ವಾ. ಓಕೆ, ಸೊ ಮೂಲ ಸಮಾನುಪಾತತೆಯ ಪ್ರಮೇಯ, ಥೇಲ್ಸ್ನ ಪ್ರಮೇಯ ಹಲವಾರು ಬಾರಿ ಡಿಸ್ಕಸ್ ಮಾಡಿದೀವಿ. ಸೊ ಇದನ್ನ ನಾನು ನಿಮ್ಗೆ ಬಿಡ್ತೀನಿ, ಇದು ಪ್ರಾಕ್ಟೀಸ್ ಮಾಡಿ. ಸೇಮ್ ಇಲ್ಲಿ ಏನು ಕ್ಯಾಲ್ಕುಲೇಷನ್ ಇಲ್ಲ, ಏನಿಲ್ಲ. ಥೇರಮ್ ಅನ್ನ ಹೇಳಿಕೆ ಬರಿಬೇಕು, ದತ್ತ ಸಾಧನೆಯ ರಚನೆ ಸಾಧನೆ ಅಲ್ವಾ, ಇಷ್ಟಿದೆ. ಸೊ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಬರಿ. ನೆಕ್ಸ್ಟ್ ಲೆಕ್ಕವನ್ನ ನಾನ್ ಬಿಡಿಸ್ತೀನಿ. ಏನಂತ ಇದೆ ಲೆಕ್ಕ, ಒಂದು ಪ್ರಣಾಳವನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ ಅಲ್ವಾ. ಈಗೇನ್ ಹೇಳಿದ್ದಾರೆ ಅವರು, ಅರ್ಧಗೋಳದ ವ್ಯಾಸ ಕೊಟ್ಟಿದ್ದಾರೆ ಎಷ್ಟಂತ, 3.5 ಸೆಂಟಿಮೀಟರ್ ಮತ್ತು ಪ್ರಣಾಳದ ಅರ್ಧಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣ, ಅಂದ್ರೆ ಈ ಒಂದು ಪ್ರಣಾಳದಲ್ಲಿ ತುಂಬಬಹುದಾದ ದ್ರಾವಣದ ಪ್ರಮಾಣ. ಈಗ ನಾವೇನ್ ಮಾಡೋಣ, ಏನ್ ಗೊತ್ತಿದೆ ನಮ್ಗೆ, ಸಿಲಿಂಡರ್ ಮತ್ತು ಅರ್ಧಗೋಳದ ವ್ಯಾಸ ಗೊತ್ತಿದೆ. ಸೊ ವ್ಯಾಸ ಗೊತ್ತಿದೆ 3.5, ವ್ಯಾಸ 3.5 ಆದ್ರೆ ತ್ರಿಜ್ಯ ಏನಾಗಿರುತ್ತೆ, 3.5 ಡಿವೈಡೆಡ್ ಬೈ 2 ಆಗಿರುತ್ತೆ. 3.5 ಡಿವೈಡೆಡ್ ಬೈ 2 ಅಂದ್ರೆ 1.75 ಆಗತ್ತೆ ಅಲ್ವಾ. ನೆಕ್ಸ್ಟ್ ಒಟ್ಟು ಎತ್ತರ ಕೊಟ್ಟಿದ್ದಾರೆ. ಸೊ ಪ್ರಣಾಳದ ಒಟ್ಟು ಎತ್ತರ 17.5. ಹಾಗಿದ್ರೆ ಸಿಲಿಂಡರಿನ ಎತ್ತರ ಏನಾಗುತ್ತೆ, ಸಿಲಿಂಡರಿನ ಎತ್ತರ ಎಚ್. ಇದು ಒಟ್ಟು ಪ್ರಣಾಳ ಅಂದ್ರೆ ಈ ಎರಡು ಅರ್ಧಗೋಳ ಮತ್ತು ಸಿಲಿಂಡರ್ನ ಎರಡು ಸೇರಿಸಿದಾಗ ಪ್ರಣಾಳ ಆಗತ್ತೆ, ಅದರ ಒಟ್ಟು ಎತ್ತರ ಕೊಟ್ಟಿದ್ದಾರೆ. ನಮ್ಗೆ ಕೇವಲ ಸಿಲಿಂಡರ್ ಇಷ್ಟೇ ಬೇಕಂದ್ರೆ ನಾವೇನ್ ಮಾಡ್ತೀವಿ, ಒಟ್ಟು ಎತ್ತರ ಎಚ್ ಇಸ್ ಈಕ್ವಲ್ ಟು ಒಟ್ಟು ಎತ್ತರ 17.5 ಮೈನಸ್ ತ್ರಿಜ್ಯ ಎಷ್ಟಿದೆ 1.75, ಎಷ್ಟು ಬರುತ್ತಿದ್ದು 15.75 ಬರುತ್ತೆ. ಓಕೆ, 15.75. ನೆಕ್ಸ್ಟ್ ಈಗ ನಮ್ಗೆ ಏನ್ ಕೇಳಿದ್ದಾರೆ ಅವರು, ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಾಗ ಎರಡು ಆಕೃತಿಗಳನ್ನ ಸೇರಿಸಿದ್ದಾರೆ, ಒಂದು ಸಿಲಿಂಡರ್, ಇನ್ನೊಂದು ಅರ್ಧಗೋಳ ಅಲ್ವಾ. ಹಾಗಿದ್ರೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ
ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗೆ ಗೊತ್ತಿದೆ 2πRh ಪ್ಲಸ್ ಅರ್ಧಗೋಳದ್ದು 2πr. ಎರಡರಲ್ಲೂ ಏನ್ ಕಾಮನ್ ಇದೆ? 2πr ಕಾಮನ್ ಇದೆ ಅಲ್ವಾ? ಇಲ್ಲಿ ಏನ್ ಉಳಿತು? h ಪ್ಲಸ್ r ಉಳಿತು. 2πr ಅನ್ನ ಕಾಮನ್ ಆಗಿ ತೆಗೆದ್ರೆ ಪೈನ ಬೆಲೆ ನಮಗ್ ಗೊತ್ತಿದೆ 22/7. ಕೊಟ್ಟಿದ್ರೆ ಅದನ್ನ ಬಳಸ್ರಿ, ಕೊಟ್ಟಿಲ್ಲ ಅಂತಂದ್ರೆ 22/7. r ಅಂತಂದ್ರೆ 1.75 ಅನ್ನಾದ್ರೂ ಬರ್ಕೋಬಹುದು, ಅಥವಾ 3.5/2 ಅಂತನಾದ್ರೂ ಬರ್ಕೋಬಹುದು. 1.75 ಇಂಟು h ಅಂತಂದ್ರೆ 15.75 ಪ್ಲಸ್ r ಅಂತಂದ್ರೆ 1.75. ಈಗ ಇದನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಎಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದನ್ನ ನಿಮ್ಗೆ ಬಿಡ್ತೀನಿ. ಓಕೆ, ಇದನ್ನ ನಾನು ಹೇಳ್ತೀನಿ, ನೆಕ್ಸ್ಟ್ ನಿಮ್ಗೆ ಬಿಡ್ತೀನಿ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಎಷ್ಟು ಬರುತ್ತೆ ಅಂತಂದ್ರೆ 175 ಸೆಂಟಿಮೀಟರ್ ಸ್ಕ್ವೇರ್. ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಆದ್ರಿಂದ 7 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಈಗ ಇನ್ನೊಂದನ್ನ ಕೇಳಿದ್ದಾರೆ, ಏನಂತಂದ್ರೆ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣ ಅಂತ ಕೇಳಿದ್ದಾರೆ. ಪ್ರಮಾಣ ಅಂತಂದ್ರೆ ಅಲ್ಲಿ ನಾವು ಅರ್ಧಗೋಳದ ಘನಫಲವನ್ನ ಕಂಡುಹಿಡಿತೀವಿ. ಸೊ ಅರ್ಧಗೋಳದ ಘನಫಲ, ಅರ್ಧಗೋಳದ ಘನಫಲ, ಅರ್ಧಗೋಳದ ಭಾಗದಲ್ಲಿ ತುಂಬಬಹುದಾದ ದ್ರಾವಣದ ಪ್ರಮಾಣ. ಸೂತ್ರ ಏನು? 2/3πr³ ಅಲ್ವಾ? ಸೊ 2/3 ಪೈ ಅಂತಂದ್ರೆ 22/7 ಇಂಟು 1.75 ಇಂಟು 1.75 ಇಂಟು 1.75. ಸೊ ಎಷ್ಟು ಬರುತ್ತೆ ಒಂದ್ಸತಿ ಚೆಕ್ ಮಾಡಿ ನೋಡ್ರಿ. ಎಷ್ಟು ಬರುತ್ತೆ ಇದು? 2/3 ಅಂತಂದ್ರೆ ಅದು 0.66 ಬರುತ್ತೆ. 66 ಬರುತ್ತೆ ಇಂಟು 22/7. ಸೊ ಮಾಡಿ ನೋಡೋಣ ಒಂದ್ಸತಿ ಏನ್ ಬರುತ್ತೆ ಅಂತ. ಎಷ್ಟು ಬಂತಿದ್ದು? ಒಟ್ಟು ನಮ್ಗೆ ಎಷ್ಟು ಬರುತ್ತಿದ್ದು? 11.11 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ತುಂಬಬಹುದಾದ ದ್ರಾವಣದ ಪ್ರಮಾಣ. ಓಕೆ, ಈಗ ಇದು ನಮ್ಗೆ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ ಇದೇ ತರ ಇನ್ನೊಂದು ಪ್ರಶ್ನೆ ಇದೆ. ಓಕೆ, ಏನಂತ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಚೆಕ್ ಮಾಡ್ರಿ. ಇಲ್ಲಿ ನಮ್ಗೆ ಚಿತ್ರದಲ್ಲಿ ತೋರಿಸಿರುವಂತೆ ABCD ಒಂದು ಆಯತ ಅಲ್ವಾ? ಹಾಗೆ APB ಯು ಅರ್ಧವೃತ್ತವಾಗಿದೆ. ಆಯತದ ಉದ್ದವು ಅರ್ಧವೃತ್ತದ ತ್ರಿಜ್ಯದ 3ರಷ್ಟಿದೆ. APBCDA ಯ ಸಂಪೂರ್ಣ ವಿಸ್ತೀರ್ಣ 371 ಅಂದ್ರೆ 371 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದರೆ ಅರ್ಧವೃತ್ತಾಕಾರದ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎಸ್ ಮಕ್ಕಳೇ, ನಮ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? APBCD ಯ ಪೂರ್ಣ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಓಕೆ, ಸೊ ABCD ಏನಿದು? ಆಯತ. ABCD ಆಯತ. ಹಾಗೆ APB ಏನಿದು? ಅರ್ಧವೃತ್ತ. ಅರ್ಧವೃತ್ತ ಹೌದಾ? ಇಲ್ಲಿ BC ಏನಾಗಿದೆ? BC ಯು ಅರ್ಧವೃತ್ತ ತ್ರಿಜ್ಯದ 3ರಷ್ಟಿದೆ. ಸೊ ತ್ರಿಜ್ಯ ಅಂತಂದ್ರೆ ಇದನ್ನ ನಾವು ಮಿಡ್ ಪಾಯಿಂಟ್ ಆಗಿ ತಗೊಂಡ್ರೆ ಇದು R ಆಗತ್ತೆ, ಪ್ಲಸ್ ಇದು ಕೂಡ R ಆಗತ್ತೆ ಅಲ್ವಾ? ಇದು 2R ಆಗತ್ತೆ. ಇದು ಈ ಅರ್ಧವೃತ್ತ ತ್ರಿಜ್ಯದ 3ರಷ್ಟು ಅಂದ್ರೆ 3R. ಸೊ BC ಎಷ್ಟಿದೆ? 3R. ಹಾಗೆ AB ಎಷ್ಟಿದೆ? 2R ಅಲ್ವಾ? ಇವಾಗ APBCD ಯ ಒಟ್ಟು ವಿಸ್ತೀರ್ಣ 371 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವೇನ್ ಮಾಡೋಣ? APBCD ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಒಟ್ಟು ವಿಸ್ತೀರ್ಣವನ್ನ ತಗೊಂಡ್ರೆ ಇಲ್ಲಿ 2 ಭಾಗಗಳನ್ನ ನೋಡ್ತೀವಿ, ಒಂದು ಅರ್ಧವೃತ್ತ, ಒಂದು ಆಯತ. ಹಾಗಿದ್ರೆ ಪೂರ್ತಿ ನೀವು APBCD ಯ ವಿಸ್ತೀರ್ಣವನ್ನ ತಗೊಂಡ್ರೆ
APBCDಯ ವಿಸ್ತೀರ್ಣ BCDA ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ABCD ಆಯತದ ವಿಸ್ತೀರ್ಣ ಪ್ಲಸ್ ಇನ್ನೊಂದಿದೆ ಅರ್ಧ ವೃತ್ತ ಇದೆ ಅಲ್ವಾ ಇಲ್ಲಿ ಅರ್ಧ ವೃತ್ತ. ಸೊ ಅರ್ಧ ವೃತ್ತ ಯಾವುದು APBಯ ವಿಸ್ತೀರ್ಣ. ಓಕೆ, ಈಗ APBCDಯ ವಿಸ್ತೀರ್ಣವನ್ನ ನಮ್ಗೆ ಕೊಟ್ಟಿದ್ದಾರೆ. ಎಷ್ಟಂತ 371 ಅಂತ ಕೊಟ್ಟಿದ್ದಾರೆ. ABCD ಆಯತದ ವಿಸ್ತೀರ್ಣ ಏನು? L ಇಂಟು B ಅಂದ್ರೆ ಉದ್ದ ಇಂಟು ಅಗಲ. ಇಲ್ಲಿ ಉದ್ದ ಅಂತಂದ್ರೆ 2r, ಅಗಲ 3r. ಸೊ 2r ಇಂಟು 3r ಪ್ಲಸ್ ಅರ್ಧ ವೃತ್ತದ ವಿಸ್ತೀರ್ಣ. ಒಂದ್ ಪೂರ್ತಿ ವೃತ್ತದ ವಿಸ್ತೀರ್ಣ πr² ಆದ್ರೆ ಅರ್ಧ ವೃತ್ತದ ವಿಸ್ತೀರ್ಣ πr² ಡಿವೈಡೆಡ್ ಬೈ 2 ಆಗತ್ತೆ. ಸೊ 371 ಈಸ್ ಈಕ್ವಲ್ ಟು ಇದು r² ಪ್ಲಸ್ πr² ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ಈಗ 371 ಈಸ್ ಈಕ್ವಲ್ ಟು ಇವೆರಡರಲ್ಲಿ r² ಕಾಮನ್ ಇದೆ. ಸೊ ಹೊರಗೆ ತೆಗಿಯೋಣ. 6 ಪ್ಲಸ್ π ಡಿವೈಡೆಡ್ ಬೈ 2 ಬರುತ್ತೆ. 371 ಈಸ್ ಈಕ್ವಲ್ ಟು r² ಇಂಟು ಇಲ್ಲಿ ಲಸ ತೆಗೆದ್ರೆ 2 ಬರುತ್ತೆ. ಸೊ 6 2 12 ಪ್ಲಸ್ π. ಈ 2ನ ಈ ಕಡೆ ಶಿಫ್ಟ್ ಮಾಡಿ. ಸೊ 371 ಇಂಟು 2 ಈಸ್ ಈಕ್ವಲ್ ಟು r² ಇಂಟು 12 ಪ್ಲಸ್ π ಅಲ್ವಾ. ಸೊ 371 ಇಂಟು 2 ಮಾಡಿದ್ರೆ 702. ಸೊ 742 ಈಸ್ ಈಕ್ವಲ್ ಟು r² ಇಂಟು 12 ಪ್ಲಸ್ π. π ಬೆಲೆ 22 ಡಿವೈಡೆಡ್ ಬೈ 7. 742 ಈಸ್ ಈಕ್ವಲ್ ಟು r² ಇಂಟು ಇಲ್ಲಿ ಲಸ ತೆಗೆದ್ರೆ 7 ಬರುತ್ತೆ. 12 7 84 ಪ್ಲಸ್ 22 24 ಪ್ಲಸ್ 84 ಪ್ಲಸ್ 22 ಡಿವೈಡೆಡ್ ಬೈ 7. ಸೊ 742 ಈಸ್ ಈಕ್ವಲ್ ಟು r² ಇಂಟು ಎಷ್ಟು ಬರುತ್ತೆ? ಇದು 106 ಬರುತ್ತೆ. ಸೊ r² ಈಸ್ ಈಕ್ವಲ್ ಟು ಈ 7 ಇದೆಯಲ್ಲ ಈ ಕಡೆ ಶಿಫ್ಟ್ ಮಾಡೋಣ. ಸೊ ಇಂಟು 7 ಆಗುತ್ತೆ. 742 ಇಂಟು 7 ಡಿವೈಡೆಡ್ ಬೈ 106. 106 ಬಂಜ ಒಂದ್ಲೆ 106 7 7 49. ಸೊ r² ಈಸ್ ಈಕ್ವಲ್ ಟು 49. ಹಾಗಿದ್ರೆ r ಏನಾಗುತ್ತೆ? ಇದು r ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 49. ಸೊ ಅದೇನಾಗುತ್ತೆ? 7 ಆಗುತ್ತೆ. 7 ಸೆಂಟಿಮೀಟರ್. ಈಗ ನಮ್ಗೆ ಏನ್ ಕೇಳಿದ್ದಾರೆ? ಅರ್ಧ ವೃತ್ತಾಕಾರದ ಕಂಸದ ಉದ್ದ ಕೇಳಿದ್ದಾರೆ. APB ಅರ್ಧ ವೃತ್ತಾಕಾರದ ಕಂಸದ ಉದ್ದ ಏನಾಗಿರುತ್ತೆ? ಪೂರ್ತಿ ತ್ರಿಜ್ಯದ ಸುತ್ತಳತೆ ಏನು? 2πr. ಸೊ ಅರ್ಧ ವೃತ್ತ ಅಂದ್ರೆ 2πr ಡಿವೈಡೆಡ್ ಬೈ 2. 2 ಕ್ಯಾನ್ಸಲ್ ಆಯ್ತು. ಸೊ ಇದೇನ್ ಬಂತು? 2 ಇಂಟು 22 ಡಿವೈಡೆಡ್ ಬೈ 7. 2 ಕ್ಯಾನ್ಸಲ್ ಆಯ್ತಲ್ವಾ. ಸೊ 22 ಡಿವೈಡೆಡ್ ಬೈ 7. r ಬೆಲೆ ಎಷ್ಟಿದೆ? 7 ಅಂತ ಇದೆ. r ಬೆಲೆ ಎಷ್ಟು? 7. 7 7 ಕ್ಯಾನ್ಸಲ್ ಆಯ್ತಾ. ಸೊ APBಯ ಉದ್ದ ಎಷ್ಟ? 22 ಸೆಂಟಿಮೀಟರ್. 22 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಮಕ್ಕಳೇ, ನಾವು ಈ ಒಂದು 2023-24ನೇ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ನಾವು ಬಿಡಿಸಿದೀವಿ. ಇದರಲ್ಲಿ 1 ಅಂಕ, 2 ಅಂಕ, 3, 4 ಹಾಗೆ 5 ಅಂಕದ ಪ್ರಶ್ನೆಗಳನ್ನ ಈ ವರ್ಷದ ಸಿಲೆಬಸ್ ನಲ್ಲಿ ಯಾವ ಯಾವ ಪ್ರಶ್ನೆಗಳು ಬರುತ್ತೆ ಎಲ್ಲವನ್ನೂ ಕೂಡ ಬಿಡಿಸಿದೀವಿ. ಓಕೆ, ಸೊ ಹಾಗಿದ್ರೆ ನಿಮ್ಗೆ ಈ ಪ್ರಶ್ನೆಗಳು ನಿಮ್ಗೆ ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ನಾನು ಈ ನನ್ನ ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.